ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂಬ್ ಚಾನಲ್. ಸ್ವಲ್ಪ ಡಿಫ್ರೆಂಟ್ ಆಗಿ ಸಾರು ಇದೆ. ಹೆಂಗಪ್ಪ ಅಂತಂದು ಹೇಳಿದ್ರೆ ಈ ಸಾರು ಒಳಗೆ ಏನೇನು ಹಾಕೀನಿ ಅಂತಂದು ಹೇಳಿದ್ರೆ ಇದಕ್ಕೆ ಸಬ್ಬಸಿಗೆ ಹಾಕೀನಿ, ಆಮೇಲೆ ಮೆಂತೆ, ಕೊತ್ತಂಬರಿ, ಪಾಲಕ್, ಆಮೇಲೆ ಹುಣಸೆ ಹಣ್ಣು, ಟಮಾಟಿ ಹಣ್ಣು, ಆಲೂಗಡ್ಡೆ, ಒಂದು ಬದ್ನಿಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಇಷ್ಟೆಲ್ಲ ಹಾಕಿನ್ರಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬ್ಯಾಳಿ ಒಂದು ಸ್ವಲ್ಪ ತೊಳೆದು ಹಾಕೋಬೇಕ್ರಿ. ಆಮೇಲೆ ಇಲ್ಲಿ ಸಂತಿ ಒಳಗೆ ನುಗ್ಗಿಕಾಯಿ ತೊಗೊಂಬಂದಿದ್ನಲ್ರಿ, ನುಗ್ಗಿಕಾಯಿನ ಕುದಿಯಕ್ಕೆ ಹಾಕಿದ್ದೆ ರೀ. ಸ್ವಲ್ಪ ಉಪ್ಪು ಹಾಕಿ ಈಗ ಅವು ಕೂತ್ಬಿಟ್ಟವ್ರಿ. ನುಗ್ಗಿಕಾಯಿನ ಈಗ ಬ್ಯಾಡ್ರಿ, ಇದೆಲ್ಲ ಸಾರಿಂದ ಐಟಮ್ ಕುದೀತದಲ್ರಿ, ಲಾಸ್ಟಿಗೆ ಅದು ಒಗ್ಗರಣೆ ಕೊಟ್ಮೇಲೆ ಅದನ್ನು ಹಾಕೊಳ್ಳೋದ್ರಿ. ಈಗ ಇದ್ರ ಸ್ವಲ್ಪ ಬ್ಯಾಳಿ ಒಂದಿಷ್ಟು ಹಾಕಿ ಇದನ್ನ ಕುದಿಯಕ್ಕೆ ಇಡ್ತೇನೆ ರೀ. ಈ ಸಾರು ಅಂತೂ ಆಕತ್ರಿಪ್ಪ, ಭಾಳ ಅಂದ್ರೆ ಭಾಳ ಮಸ್ತ್ ಆಕತ್ರಿ. ಈ ಸಾರು ನಮ್ಮ ಮನೆ ಒಳಗೆ ಎಲ್ಲರಿಗೂ ಇಷ್ಟ ನೋಡ್ರಿ. ನಾನು ಅಲ್ಲಿ ತಳಗಿ ಮನೆಗೆ ಇದ್ದಾಗ ಹಿಂಗ ಮಾಡ್ತಿದ್ದೆ. ನಾನು ಆಲೂಗಡ್ಡೆ, ಬದ್ನಿಕಾಯಿ ಎಲ್ಲ ಒಟ್ಟು ತರಕಾರಿ ಎಲ್ಲ ಹಾಕಿ ಹಿಂಗೆ ಸಾರು ಮಾಡ್ತಿದ್ದೆ. ಎಷ್ಟು ರುಚಿ ಆಕತ್ರಿಪ್ಪ, ಅಷ್ಟು ರುಚಿ ಆಕತ್ ನೋಡ್ರಿ ಸಾರು. ಅದಕ್ಕೆ ಇವತ್ತನ ಹಿಂಗೆ ಮಾಡ್ಬೇಕಂತೇಳಿ ಮಾಡಾಕತ್ತೀನಿ ರೀ ನಾನು. ಯಾಕಂದ್ರೆ ಮೆಂತೆ, ಪಾಲಕ್ ಅದನ್ನೆಲ್ಲ ನಿನ್ನೆ ತೊಗೊಂಬಂದಿದ್ದೆ ಸಂತ್ಯಾಗ. ಈಗ ಅದನ್ನೆಲ್ಲ ಹಾಕಿ ಮಾಡ್ತೀನಿ ರೀ. ತಮ್ಮನ ಇವತ್ತು ಸ್ಕೂಲಿಂದ ಬಂದಕೇನ ಯಾಕೆ ಸುಸ್ತಂತನ ಬಂದ್ಲಿರಾಕಿ. ಆಮೇಲೆ ಆಕೆಗೂ ಗುಳ್ಗಿ ಕೊಟ್ಟೇನ್ರಿ. ಯಾಕಂದ್ರೆ ಕ್ಲೈಮೇಟ್ ಒಂದ ಚೇಂಜ್ ಆಗತ್ ಬಿಡತ್ತಲ್ರಿ. ಈಗ ಒಂದು ಟೈಪ್ ಗಾಳಿ ಬಿಡೋದು, ಆಮೇಲೆ ಮಧ್ಯಾಹ್ನ ಬಿಸಿಲು ಬಿಡೋದು, ಮಳೆ ಆಗೋದು, ಹಂಗಾಗಿ ನೋಡ್ರಿ ಆಕೆ ಮಕ್ಕೊಂದ ಬಿಟ್ಟಾಟ್ರಿ ಅಂತ ಫುಲ್ ಸುಸ್ತು ಅಂತೇಳಿ ನೋಡ್ಬೇಕ್ರಿ. ಆಮೇಲೆ ಮೈ ಏನಾದ್ರು ಬಿಸಿ ಆತಪ್ಪ ಅಂದ್ರೆ ಬಿಸಿ ಊಟ ಮಾಡಕ್ಕೆ ಗುಳಿಗೆ ಕೊಡ್ಬೇಕ್ರಿ. ಇಲ್ಲ ಹಂಗೆ ಮಕ್ಕಳಕಲ್ರಿಪ್ಪ ಈಕೆ. ಎದ್ದು ಅಲ್ಲೊಮ್ಮೆ ಇಲ್ಲ ತೊಳಗೊಮ್ಮೆ ಮ್ಯಾಲೊಮ್ಮೆ ಅಡ್ಡಾಡ್ಕೊಂತ ಇರಾಕೈಕೆ ಇರ್ಲಿ. ಈಗ ಎಣ್ಣೆ ಸಬ್ಬಸ್ಗೆ ಸ್ವಚ್ಛ ಮಾಡಿರ ಸಾನಿಯ ಇದನ್ನ ಹೆಚ್ಚಿ ಹೆಸರು ಕಾಳು ಕುದಿಯಕ್ಕೆ ಹಾಕಿನಿ, ಪಲ್ಯ ಮಾಡ್ತೀನಿ ಈಗ ಇದ್ರ. ಈಗ ನಾಳೆ ಒಂದಿನ ಬಿಟ್ಟು ಅಂತ ಹೇಳಿದ್ರೆಲ್ಲ ಹಳದಿ ಆಗ್ಬಿಡ್ತೈತಿ. ಹಳದಿ ಆತಂದ್ರೆ ಚಲೋ ಆಗಂಗಿಲ್ಲ ಪಲ್ಯ. ಫ್ರೆಶ್ ಇದ್ದಾಗನ ಮಾಡ್ಬೇಕ್ರಿ, ಮಸ್ತ್ ಆಕತ್, ಟೇಸ್ಟ್ ಆಕತ್ ಪಲ್ಯ. ಇವತ್ತಂತ ನೋಡ್ರಿಪ್ಪ ನಾವು ವಿಡಿಯೋ ಮಾಡತ್ತೀವ್ರಿ, ಕಾಮಿಡಿ ವಿಡಿಯೋ. ಇವತ್ತು ನಮ್ಮ ಮನೆಗೆ ವಿಡಿಯೋ ಮಾಡಕ ಯಾರು ಬಂದಾರ ಅಂತ ಹೇಳಿದ್ರ ಅಮ್ಮ ಅಂತ ಬರ್ತಾರ, ಗೊತ್ತೈತಿ ನಿಮಗೆಲ್ಲರಿಗೂ. ಇವ್ರೆಲ್ಲ ಪರಿಚಯ ಅದಾರ. ಇವತ್ತು ಎಸ್ಪೆಷಲಿ ಒಬ್ರ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದ್ರು ಅಂತ ಅಕ್ಕಾರ. ಹೌದ್ರಿ, ಸವಿತಾ ಅವ್ರು ಬಂದಾರ, ಅವ್ರು ಕೂಡ ವೆಲ್ಕಮ್ ಮಾಡಿದೀವಿ. ಮುಂದೆ ಇನ್ನೂ ಅದ್ಭುತವಾದ ವಿಡಿಯೋ ಮಾಡ್ತೀವಿ. ಎಲ್ಲಾರು ನೋಡಿ ಲೈಕ್ ಮಾಡ್ಬೇಕ್ರಿ, ಶೇರ್ ಮಾಡ್ಬೇಕ್ರಿ, ಕಮೆಂಟ್ ಮಾಡ್ಬೇಕ್ರಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಆಮೇಲೆ ನಮ್ಮ ಸವಿತಾ ಅಕ್ಕ ಅಂತೂ ಬಂದಾರ. ಅವ್ರದ್ದು ಒಂದು ಚಾನಲ್ ಐತ್ರಿ. ಯಾವ್ದು ನಿಮ್ ಚಾನಲ್? ಸವಿತಾ ಚೊಟ್ಟು ಕಾಮಿಡಿ ಅಂತ. ಅವ್ರ ಚಾನಲ್ಗನ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಆದಷ್ಟು ವಿಡಿಯೋ ಫುಲ್ ಅಂದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಅಂತ ಕಾಮಿಡಿ ಇರ್ತಾವ. ಅವರು ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ ಎಲ್ಲಾರ ಚಾನಲ್ಗನು. ಅಮ್ಮ ಈಗೇನ ಹಾಡನ್ನು ಆಯ್ತಾಯ್ತ್ರಿ. ಭಾರಿ ಮಾವಿನಕಾಯಿ ಸಣ್ಣ ಬೀಡಿಕಾಯಿ ನಿನ್ನ ಗಿಡದಷ್ಟು ಭಾರಿ ಮಾವಿನಕಾಯಿ ಕಂಡುವರಿದ ಕೆಡುವಲೇನ ಸಣ್ಣ ಬೀಡಿಕಾಯಿ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ ನಿನ್ನ ಬಾಯಿ. ಓ ಸಿಟ್ಟು ಮಾಡಿ ನಾಗಿ ಯಾಕ ತಗದಿ. ಇವ ನೋಡಿಪ್ಪ, ನಾವು ಅಮ್ಮನೂ ಬಂದ್ರಿ, ಎಲ್ಲರೂ ಬಂದಾರ ಈಗ ಶೂಟ್ ಮಾಡಕ. ಈಗ ನಾವು ಶೂಟಿಂಗ್ ಎಲ್ಲಿ ಬಂದ್ರಿ, ಇಲ್ಲಿ ಮನೆಗಿಲ್ರಿ, ಅಲ್ಲಿ ಸ್ವಲ್ಪ ಹೊಸ ಮನೆ ಇದ್ದಂಗ ಐತೆ, ಅಲ್ಲಿ ಐತ್ರಿ. ಈಗ ಎಲ್ಲಾರು ಕರ್ಕೊಂಡ್ ಅಲ್ಲಿ ಹೊಡ್ಡೆ ನೋಡ್ರಿ ನಾವು ಶೂಟಿಂಗಿಗೆ ಹೋಗನ್ರಿ. ಬಂದ್ರಾಮ ನೀವು? ಬಂದ್ ನೋಡ್ಬೇ. ತಡ್ರಿಪ್ಪ, ಬರ್ರಿ, ಬಾ ಒಳ ಬಾ. ಸೈತಾ ಇವರೆಲ್ಲ ನಿಮ್ ಕಾಣ ಬಾ. ರಿಕ್ಷಾದವ ತೊಡಗ ಒಪ್ಪದಲ್ಲ, ಒಂದ್ 5 ನಿಮಿಷ ನಿಂತ್ರೆ ಅಲ್ಲ, ಅದ್ರ ನಿಂತೆ ನಾನು. ಶೂಟಿಂಗ್ ಎಲ್ಲ ಮುಗಿತ್ರಿಪ್ಪ. ಅಮ್ಮಾರ ಚಾ ಕುಡಿದ್ರ ಹೊಂಟ್ರು ಮನಿಗೆ. ಶಾರ್ಟ್ ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ಸವಿತಾರು ಬಂದ್ರ. ಇವತ್ತ ವಿಡಿಯೋ ಬಾಳ ಚೆನ್ನಾಗತ್ರಿಪ್ಪ. ಥ್ಯಾಂಕ್ಸ್ ರೀ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ಸ್ ರೀ. ಥ್ಯಾಂಕ್ ಯು ಸೊ ಮಚ್. ಬರ್ತೇವ್ರಿ, ಮತ್ತೆ ಬೇಗ ಬರ್ತೇವಿ.
ಬಂದ್ಕೊಂತ ಇರ್ರಿ. ಓಕೆ ಎಲ್ಲಾರ್ಗು ನಗಸೋನಂತ್ರಿ. ಬಾಯ್ ತಮನ್ ಬಾಯ್ ಬಾಯ್. ಬಿಸಿ ಅದಾವ್ರಿ ಮಿರ್ಚಿ, ಇವನ್ನ ತಗೊಳನ್ರಿ. ಅಮ್ಮ ಕಡೆ ಹೊಂಟಿದ್ವಿ ನಾವು. ಮಿರ್ಚಿ ತಗೊಂಡ್ ಹೋಗನ್ರಿ. ಬಿಸಿ ತಿಂತಾವ್ರಿ ಅಮ್ಮ, ಮತ್ತೇನ್ ಬೇಡ್ರಿ. ಚಟ್ನಿ ಒಂದ್ರ ಮಿರ್ಚಿಗೆ ಇವು ಬಿಸಿನ ಹಾಕಾರ ಯಾವ ಆರಿದ್ರಲ್ರಿ ವಡ ತೆಗೆದು ವಡ ಎಲ್ಲ ಬಿಸಿ ಇರ್ತಾವ. ಯಾವ ಬಿಸಿ ಬಿಸಿ ಇರ್ತಾರ ಅವ್ರ. ನಿನಗ್ ಬೇಕಂದ್ರೆ ಹೇಳ ಮತ್ತದನ್ನ ಹಾಕ್ಬಿಡ್ತಾರ ಬಿಸಿ ಬಿಸಿ. ಗಾಳಿ ಹೌದ್ರಿ. ಅಮ್ಮ ಶೂಟಿಂಗ್ ಎಲ್ಲಾ ಮುಗಿಸ್ಕೊಂಡ್ ಬಂದ್ ಮತ್ತ ಮೀನಾ ಹಚ್ಚಾರ್ರಿ. ಎಲ್ಲಾ ಫ್ರೆಶ್ ಮೀನಾ ತಗೊಂಬಂದದ್ರಿ ಇವತ್ತ. 5 ಗಂಟೆ ಆಗಾದ್ರಾಗ ಅಮ್ಮ ಹಂಗ ಕಿತ್ಕಟ್ಟು ಊಟನ ತಡ್ ಚಾ ಕುಡಿ ಅಂದ್ರ ನಿಂದ್ರಲಿಲ್ಲ ಅಮ್ಮ. ರಿಕ್ಷಾ ಬಂದ್ಬಿಡ್ತೀವ. ಹಾ ಚಲೋ. ರಿಕ್ಷಾದಾಗ ಹಂಗ ಮೀನಾ ತೆಗ್ದಿದ್ರ ಹಾಕ್ಕೊಂಡ್ ಬಂದ್ಬಿಟ್ಟೆ. ಹೌದೇನ್ರಿ? ತಡಪ್ಪ, ಬಿಸಿ ಬಿಸಿ ಮಿರ್ಚಿ ಮಾಡಾಕತ್ತಿದ್ರ ತಗೊಂಬಂದಿವ್ರಿ ನಾವು. ಸನಿಯಾ ಹೋಗ, ಅಷ್ಟು ಬರೋಬರ ಹೋಗೋದಕ್ ಹೋಗ. ನೀರ್ ಹೌದು, ಸಿಂಟೆಕ್ಸ್ ತುಂಬಿದೆ ಅಂದ್ರೆ ಅಲ್ಲಿ ನೀರ್ ಬೀಳ್ತತಿ. ಆಮೇಲೆ ನೀವ್ ಮಾಡತ್ತೀರಿ? ಹಾಳು ಹೇಳಿದಾತ. ಗಿಡ ಹಂಗಿತ್ ನೋಡಿದೆ. ಹೌದು, ನಾ ಮೊನ್ನೆ ಹೇಳಿದ್ದೆ. ಎಷ್ಟು ಹಸಿರು ಇತ್ತು ನೋಡಿದೆ. ಇದು ಯಾಕಂಗೈತಿ ಹೇಳ್ರಿ? ಅದ ಅವಾಗೇನ್ ಸಿಡ್ಲ ಬಿದ್ವಲ್ಲ ದೊಡ್ಡ ದೊಡ್ಡ ಒಣ ಸಿಡ್ಲ, ಅದಕ್ಕ ಹಂಗಾಗೈತ. ಒಣಗಿ ಬಿಟ್ಟತ್ ನೋಡದ. ಶಕ ಅದ. ಆಮೇಲೆ ಇವತ್ತ ನಮ್ಮ ಮನಿಗೆ ನಮ್ಮ ಅಪ್ಪಾರ್ ಬಂದಾರ್ರಿ. ಅಪ್ಪ ಆರಾಮದಿರಿ? ಆರಾಮದಿರಿ? ಆರಾಮದೇವ್ ನೋಡ್ರಪ್ಪ. ಯಾರು ಆರಾಮದಿ? ಹೆಂಗ ಸ್ಕೂಲ್? ಚಲೋ ಐತಿ. ನಮ್ಮ ಅಪ್ಪಾರ ಇವತ್ತು ಒಂದ್ ಗುಡ್ ನ್ಯೂಸ್ ತಗೊಂಬಂದಾರ್ರಿ ನಮಗ. ಅವ್ರದ್ದೇನ್ ಚಾನಲ್ ಐತಲ್ರಿ, ಆ ಚಾನಲ್ ಮೊನಿಟೈಸೇಷನ್ ಆಗೇತ್ರಿ. ಆಮೇಲೆ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾವು, ಎಲ್ಲಾ ಆಗೇತ್ರಿ. ಸೊ ಆ ಖುಷಿ ಸೆಲೆಬ್ರೇಷನ್ ಮಾಡಕ ನಮ್ ಜೊತೆ ಮಾಡಿದ್ರತ್ತಂತೇಳಿ ಬಂದಾರಿಪ್ಪ ಅವ್ರು. ಭಯ್ಯನು ಬಂದಾರ, ಆಮೇಲೆ ಲೋಮನ್ ಅವ್ರು ನಮಾಜ್ ಹೋಗ್ಯಾರ. ಬರ್ಲಿರ, ಅವ್ರು ಬಂದಾದ್ಮೇಲೆ ಸೆಲೆಬ್ರೇಷನ್ ಮಾಡೋಣಂತ್ರಿ. ಆಮೇಲೆ ನಾನು ಅಡಿಗೆ ಮಾಡಾಕತ್ತೀನಿಪ್ಪ ಇಲ್ಲಿ. ಅನ್ನಂತ್ರ ರಾತ್ರಿ ಚಿಕನ್ ಪಲ್ಯ ಮಾಡಾಕತ್ತೀನಿ ಇಲ್ಲಿ. ಚಿಕನ್ಗೆ ಕುದಿಯಕ್ಕೆ ಇಟ್ಟೇನ್ರಿ, ಮಸಾಲೆ ಎಲ್ಲ ರೆಡಿ ಆಗೈತಿ. ನೀನ್ ಚಿಕನ್ ಸಾರು ಮಾಡಿದ್ದೇನೆ ಈಗ. ಇವತ್ತು ದಾವತ್ ಒಂದೈತೆ ಇಲ್ಲಿ. ಇದಲ್ಲ ಕಾರ್ಯಕ್ರಮ, ಅದ ಜೋಳದ ಕಾರ್ಯಕ್ರಮ ತಗಸಾರನ ತೆಗಿಬೇಕು ಹೋಗಿ. ಚಲೋ ಆಗೈತಿ. ತಮ್ಮನ್ನ ಆತಿಲ್ಲ. ಏ ಬಿಡ್ ಜಾರು, ಕುಡಗಲ್ಲ ಅದ ಜಾರು ಬಿಡ. ಚೋಪ್ ಐತಿ, ಮತ್ ಕೈ ಹಚ್ಕೊಂಡಿ ನೀನು. ತಮ್ಮನ್ನ ಸಾಕ್ ಬಿಡ, ಸಾಕ್ ಬಾ ಸಾಕ. ಈಗ ದಾವತ್ ನಮಗ ನಿನ್ನೆನ ಬಂದೈತ್ರಿಪ್ಪ. ನಾವು ಮತ್ತ ಮನೆಗೆ ಗೆಸ್ಟ್ ಬಂದದೆಲ್ಲ ಅಡಿಗೆ ಮಾಡಿದ್ವಿ. ಅವ್ರ ಜೊತೆ ಊಟ ಮಾಡಿದ್ರ ಆತ್ಬಿಡ ಅಂತ ಹೇಳಿ ಮಾಡಿದ್ವಿ. ಮತ್ತ ಅವರೆಲ್ಲ ನಿನ್ನೆನೆ ಹೇಳಾರ, ನೋಡ್ ಬಂದಿಲ್ಲ ಅಂತ ಅನ್ಕೊಂತಾರ ಅಂತೇಳಿ ಈಗ ನಾನು ನಮ್ಮ ಮನೆಯವರು ಹೊಂಟೇರಿ. ದಾವತಿಗೆ ಹೋಗಿ ಬಂದ ಮತ್ತ ಕಾರ್ಯಕ್ರಮ ಚಾಚಿಯರ್ ಬರ್ತಾರ ಇಲ್ಲ. ಕೇಕ್ ಕಟಿಂಗ್ ಮಾಡೋಣ ಈಗ. ಕೇಕ್ ನಮ್ ಕಡೆ ಇಂತ ಒಂದು ಸಣ್ಣ ಗಿಫ್ಟ್ ಅವರಿಗೆ. ತೆಗಿದ್ ಕೇಕ್ ನೋಡಿಲ್ಲ ನನಗೆ. ಹೆಂಗ್ ತೆಗಿಬೇಕದ? ಕಿಲಿಯಾಕ ಅನ್ನೋದಕ್ಕೆ ಫಿಕ್ಸೋಣ ಅದು. ನೋಡ ಬಾಕ್ಸಿಗೆ ಏನಾಗ್ಬಾರ್ದು, ಕೇಕಿಗೆ ನಡೆದೈತಿ. ಏನು ಸಂಬಂಧ ಬಾಕ್ಸಿಗೆ ತಲ ಏನಾಗಬಾರ್ದು, ಕೇಕಿಗೆ ಏನಾಗಲಿ. ಯಾಕಂದ್ರೆ ಹೆಂಗದು ಕಟ್ಟ ಮಾಡ್ಬೇಕು ನಾನು. ಶರ್ಟ್ ಹಿಂಗೆ ಹೊಳ್ಸೋದಾನೆ. ಹಂಗಿರ್ಬೇಕು, ಹಿಂಗಿರ್ಬೇಕು. ಹಿಂಗಿರ್ಬೇಕು ಅದು. ಅಂದ್ರೆ ನೋಡ್ದಾಗತ್ತಲ್ಲ ಕಾಣ್ಬೇಕದು ಒನಕೆ ಅಂತೇಳಿ. ನಮಗೆ ಗೊತ್ತೈತೆ ಆಗತ್ತೆ ಅಂತೇಳಿ. ಒನಕೆ ಸೆಲೆಬ್ರೇಷನ್ ನೋಡಿದ್ರಪ್ಪ ಇದೆ. ಕಂಗ್ರಾಚುಲೇಷನ್ ರೀ ಅಪ್ಪ.
ಗುಮಾನ್ ಅವ್ರು ಬಂದ ಸುಮಾರು ಆಟೋದಾರೆ. ಮುನ್ನಾನು ಬಂದ ಬಿಟ್ಟ. ಬಂದಾರಿ ಆಟೋದಾರಿ ಸೋಮವಾರ ನಮ್ಮ ತಮ್ಮನ ಸ್ಕೂಲ್ಗೆ ಹೋಗಿ ರೆಡಿಯಾಗಿ ಬಂದು ನಿಂತಾಳ್ರಿ. ಈಗ ಇವತ್ತು ನೋಡ್ರಿ 2 ಜುಟ್ಟು ಹಾಕ್ಯಂದಾಳ. ಬ್ಯಾಡವಾವು ಸಿಕ್ಕಕ್ಕವು ಕುಲ್ದು ಉದುರ್ತಾವ ಅಂದ್ರೆ ಕೇಳಿಲ್ಲ. 2 ಜುಟ್ಟು ಹಾಕ್ಯಂದಕ್ಕೇನ ಅಂತೇಳಿ ನಿಂತು 2 ಜುಟ್ಟು ಹಾಕ್ಯಂಬಂದಾಳ. ಇವತ್ತು ಕ್ಲೈಮೇಟ್ ಮತ್ತೆ ಚೇಂಜ್ ಆಗೈತ್ರಿ. 2 ದಿನ ಬಿಸಿಲಿತ್ತು. ಇವತ್ತು ಮತ್ತೆ ಮಳೆ ಮಾಡ ಸಾನ್ಯಾನ ರೆಡಿಯಾಗಿ ನಿಂತಾಳ್ರಿ ಇಲ್ಲಿ ಅವ್ರ ಫ್ರೆಂಡಿಗೆ ದಾರಿ ಕಾಯ್ಕೊಂತ. ಅವ್ರ ವ್ಯಾನನು ಬರ್ತೈತಿ, ಇವ್ರ ಫ್ರೆಂಡನು ಬರ್ತಾರ. ಸೇಮ್ ಟೈಮಿಂಗ್. ಬುಕ್ ಇವತ್ತು ಬರಮದಲ್ಲಿ ದಾದಿಯವ್ರ ಮನ್ಯಾಗ ಇಟ್ಟು ಬಂದಾರ್ದ. ನೀನು ಹಂಗಲ್ಲ, ಅವು ಓದ್ಕೊಳವು ಹೋಮ್ವರ್ಕ್ ಮಾಡೋ ಅಷ್ಟ ತೊಗೊಂಬ ಮನಿಗೆ. ಬಾಕಿವೆಲ್ಲ ಅಲ್ಲಿಟ್ಟು ಬಾ. ಒಂದು ಬ್ಯಾಗ್ ಒಳಗೆ ಹಾಕಿ ಅಲ್ಲಿ ಒಂದು ಗೂಣ ಐತಲ್ಲ ಅಲ್ಲಿಟ್ಟು ಬಾ. ಮತ್ತು ಬೆಳಗ್ಗೆ ಇಲ್ಲಿಂತ್ರ ಹೋಗಂದು ಇಟ್ಕೊಂತ ಹೋಗಂತೆ. ನಿನ್ಗ ಒಜ್ಜಾಕತ್ ನೋಡೋದ. ನೋಡಲ್ಲ ಎಷ್ಟು ಒಜ್ಜಾಗತ್ತದ ಹಿಂದೆ ಬ್ಯಾಗ್ ಏನ. ಇವತ್ತು ಬರಮ್ದು ಹಂಗೆ ಮಾಡ್ಬಾ. ಒಂದು ಕವರ್ ಒಳಗೆ ಹಾಕಿ ಅಲ್ಲಿ ಮ್ಯಾಲೆ ಗೂಣ್ಯಾಗ ಎತ್ತಿಟ್ಟು ಇಲ್ಲ ದಾದಿ ಟ್ರಿಜರಿ ಮೇಲೆ ಇಟ್ಟು ಬಾ ಅವನ್ನೆಲ್ಲ ಬುಕ್. ಹಾಂ ಏನಂತ ಯಾರು ಬಂದ ಇಲ್ಲ ನಿಮ್ಮ ಫ್ರೆಂಡ್? 9 ಗಂಟೆ. ತಮ್ಮನ ಏನು 9ಕ್ಕೆ 10 ನಿಮಿಷ ಕಡಿಮೆ ಐತಿ. ತಿನ್ನಾದ್ರೂ ಬರಲಿಲ್ಲ ನನ್ನ ಗಾಡಿ. ಮತ್ತು ದೀದಿ ಹೋದ್ಲ ಕಾಲೇಜಿಗೆ. ಹಚ್ಚಲ ಫೋನ್. ಇಲ್ಲಾಂದ್ರೆ ಲಘು ಬರೋದು. ಹುಡುಗರು ಎಲ್ಲರೂ ಬಂದು ಕಾಯಕತ್ತಾರ ಇಲ್ಲಿ. ಒಂದ್ಸರ ಲಘು ಬರ್ತಾರ, ಒಂದ್ಸರ ಲೇಟಾಗಿ ಬರ್ತಾರ. ಅದಿಲ್ಲ ಹಚ್ಕೊಂಡು ಮಾತಾಡ್ತೀನಿ ನೀನು. ಅಲ್ಲಿ ನಿಂತ್ಕೊಂಡು ವ್ಯಾನ್ ಅಂಕಲ್ಗೆ ಫೋನ್ ಹಚ್ಚಿದ್ರಿಪ್ಪ. ಏನ್ರಿ 9 ಆತಲ್ಲ ಇನ್ನೂ ಗಾಡಿ ಬಂದಿಲ್ಲ ಅಂಥೇಳಿ. ಅವ್ರದ್ದೇನೋ ಗಾಡಿ ಪಂಚರ್ ಆಗೈತಂತ್ರಿಪ್ಪ ಅಲ್ಲಿ. ಅದು ಪಂಚರ್ ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬರ್ತೀವಿ ನಾವು, ಸ್ವಲ್ಪ ಲೇಟ್ ಆಕತ್ರಿ ಅಂದ್ರೆ. ಹಂಗೆ ಮತ್ತು ಅಲ್ಲೇ ನಿಂದ್ರದ್ರಿ. ನಾವು ಮನೆಗೆ ಹೋಗ್ತೀವ್ರಿ, ನೀವು ಅಲ್ಲಿ ಎಲ್ಲ ಗಾಡಿ ರಿಪೇರಿ ಮಾಡಿಸ್ಕೊಂಬಂದ್ಮೇಲೆ ನಮಗೆ ಕಾಲ್ ಮಾಡಿರಿ, ಮತ್ತು ಕರ್ಕೊಂಬಂದು ಬಿಡ್ತೀನಿ ರೀ ಅಂತೇಳಿ ನಮ್ಮ ನನ್ನ ಮನೆಗೆ ಕರ್ಕೊಂಬಂದೀನಿ ರೀ. ಈಗ ಅವ್ರದ್ದೆಲ್ಲ ಗಾಡಿ ರಿಪೇರಿ ಆದಮೇಲೆ ಎಷ್ಟೊತ್ತಿಗೆ ಫೋನ್ ಹಚ್ತಾರ ನೋಡೋಣ್ರಿ. ಅವ್ರು ಹಚ್ಚಿದ್ರಂದ್ರೆ ಅವಾಗ ಕಳಿಸ್ತೀನಂತ್ರಿ ತಮ್ಮನ. ತಡಿವಾ ಡ್ರೆಸ್ ಅದು ನೆನ್ಪಿಚ್ಬೇಡ, ನೋಡೋಣ. ಹಾಂ ಮತ್ತು ಹಂಗೆ ಆಗ್ತಿರ್ತಾವ, ಏನು ಮಾಡೋಕ್ಕಾಗಂಗಿಲ್ಲ. ಅವು ಗಾಡಿ ಅಂದಮೇಲೆ ಒಂದೊಂದ್ಸರ ಏನೇನು ಹಾಕೋ ಹೇಳಕ್ಕೆ ಬರಂಗಿಲ್ಲ ಅವು. ಇರಲಿ ಮತ್ತು ಪಾಪ ಅವ್ರು ಏನು ಮಾಡ್ಬೇಕಾ. ನಮ್ದು ಹಾಗಲಕಾಯಿ ಗಿಡ ಹಾಕೋದಕ್ಕೆ ಬೆಳೆ ಹತ್ತಿತ್ರಿಪ್ಪ. ಅದಕ್ಕೆ ನಾನು ಇಷ್ಟು ಉದ್ದ ದಾರ ಕಟ್ಟೀನಿ ರೀ. ಅಲ್ಲಿ ಮ್ಯಾಲೆ ಮಟ್ಟ ಹಿಂಗೆ ಬೆಳೆಸಿದ್ರೆ ಆಗ್ತದ ಅಂತಂದು ಹೇಳಿ ನೋಡ್ಬೇಕ್ರಿ. ಎತ್ತ ಹೋಗತ್ತೆ ಅಂತಂದು ಹೇಳಿ ಕೈ ಸ್ವಲ್ಪ ನೆಳ್ಳನು ಬರ್ತೈತಲ್ರಿ, ಹಂಗಾಗಿ ಇಲ್ಲೇ ಇಟ್ಟಿನಿ ಅದನ್ನ ಕುಂಡ್ಲ. ಆಮೇಲೆ ಇದ್ರೊಳಗೆ ನೋಡ್ರಿ ನೀರ್ಲಣ್ಣ ಗಿಡ ಬೀಜ ಹಾಕಿತ್ತು ಹುಡುಗರು, ಅವು ಹುಟ್ಟು ಬಿಟ್ಟವ್ರಿ. ಆಮೇಲೆ ಇಲ್ಲಿ ಹಾಕತ್ತಾರ ಹಾಗಲಕಾಯಿ ಗಿಡ. 3 ಗಿಡ ಹುಟ್ಟಾವ ನೋಡ್ರಿ. ಇವು ಚಲೋ ಹುಟ್ಟ ಆಗ್ತಾವ. ಒಟ್ಟು ಹಿಂಗೆ ಬೆಳೆಸ್ಬೇಕಂತ ಮಾಡೇನ್ರಿ ನಾನು. ಅದು ಪೂರ ಹಿಂಗೆ ಇಲ್ಲಿ ತಗಡಿ ಕಡೆ ಹಿಂಗೆಲ್ಲ ಪೂರ ಹಿಂಗೆ ಸುತ್ತಲೂ ದಾರ ಕಟ್ಟಿ ನೋಡ್ಬೇಕಾದ್ರೆ ಎಲ್ಲೆಲ್ಲಿ ಬೆಳಿತೈತೆ ಏನಂತೇಳಿ. ಚಲೋ ಆಕತ್ರಿ ಇದು. ಆಮೇಲೆ ಬಿಸಿಲಂತ್ರಿ ಇವತ್ತು ಸಿಕ್ಕಾಪಟ್ಟೆ ರೀಪ. ಮೊಬೈಲ್ ಒಳಗೆ ತೋರಿಸಿದ್ರಲ್ರಿ ಇವತ್ತು ಬಿಸಿಲು ಭಾಳ ಐತಂತ್ರಿ. ಸೊ ಹಂಗಾಗಿ ನೋಡ್ರಿ ಬಿಸಿಲು ಇವತ್ತು ಹಂಗೈತ್ರಿ, ಚುರುಕೈತ್ರಿ ಬಿಸಿಲು. ನಮ್ಮ ಗುಲಾಬಿ ಗಿಡ ಒಂದ್ಸರ ಚಿಗಿತೈತಿ, ಒಂದ್ಸರ ಒಣಗ್ತೈತಿ. ಇದ್ರದ್ದು ಏನೇನು ಹಾಕ್ಯಾಕತ್ ನನಗಂತ್ರ ಗೊತ್ತಾನ ಆಗೋಲ್ತ್ರಿ. ಒಂದ್ಸರ ತಾನ ಚಿಗಿತೈತ್ರಿ, ಒಂದ್ಸರ ತಾನ ಒಣಗಿ ಬಿಡ್ತೈತ್ರಿ. ಈಗ ನೋಡ್ರಿ ಎಲ್ಲೆಲ್ಲ ಉಣಿಗಿ ಬಿದ್ದಾವ್ರಿ. ಮೊನ್ನೆರ ಇದ್ರಾಗಿಂದ ಒಂದು ಹೂವು ಆಗಿತ್ರಿ. ಇದೆ ಈಗ ತಾನ ಒಣಗಾಕತ್ತೈತಿ. ಬಾಂಡೆ ಅದಾವ ತಿಕ್ಕವು, ಅರಿಬಿ ಅದಾವು ಒಗ್ಯವು. ಇಲ್ಲಿ ಬಿಸಿಲು ಇದ್ರೆ ಸುಮ್ಬಿಟ್ಟೇನ್ರಿ ನಾನು. ಈಗ ಮಧ್ಯಾಹ್ನ ಸ್ವಲ್ಪ ನೆಳ ಬಂದಂದ್ರೆ ಹೋಗೋದ್ರಾತ ಅಂಥೇಳಿ. ಆ ಕಡೆಗೆಲ್ಲ ಹೊಸ ಕ್ಯಾಂಟೀನ್ ಮಾಡಾಕತ್ತಿದ್ರಲ್ರಿ ಕಾಲೇಜಿಂದ. ಅಲ್ಲಿ ನೋಡ್ರಿ ಎಷ್ಟು ಚಂದ ಮಾಡಾಕತ್ತಾರ. ಟ್ರೈನ್ ಬಂತು ನೋಡ್ರಿ ಯಾವ್ದೋ ಊರ್ಲಿಂತ್ರ.
ಸಾರಿ ರೀಪ್ಪ 2 ದಿನ ಅಂತೂ ವಿಡಿಯೋ ಹಾಕ್ಬೇಕನ್ನ ಆಗ್ಲಿಲ್ಲ ರೀ. ಯಾಕಂದ್ರ ಕೆಲವೊಬ್ರು ಫೋನ್ ಹಚ್ಚಿ ಕೇಳಾಕತ್ತಿದ್ರಿ ಯಾಕ್ರಿ ವಿಡಿಯೋ ಬಂದಿಲ್ಲ, ವಿಡಿಯೋ ನೀವು ಸ್ಟಾಪ್ ಮಾಡ್ಬೇಡ್ರಿ, ಕಂಟಿನ್ಯೂ ಹಾಕ್ರಿಪ್ಪ, ದಿನ ನಮಗೆ ಏನೋ ಒಂದ್ ಬೇಜಾರಾದಂಗ ಆಕತ್ತೆ ನಿಮ್ ವಿಡಿಯೋ ನೋಡ್ಲಿಲ್ಲ ಅಂತಂದ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ನಿಮ್ಮ ಈ ಪ್ರೀತಿಗೆ ನಾವ್ ಏನ್ ಹೇಳ್ಬೇಕ ನಮಗ ಗೊತ್ತಾಗಿಲ್ರಿ. ನಿಮ್ಮ ಪ್ರೀತಿಗೆ ನಾವ್ ಸದಾ ಚಿರಋಣಿಯಾಗಿ ಇರ್ತೀವ್ರಿ. ಎಲ್ಲಾರು ಫೋನ್ ಹಚ್ಚಿ ಕೇಳ್ತಿರಲ್ಲ ನಮ್ ವಿಡಿಯೋ ಬರ್ಲಿಲ್ಲ ಅಂದ್ರೆ ನಮ್ಗೆ ಎಷ್ಟ್ ಖುಷಿ ಆಗತ್ ಗೊತ್ತೇನ್ರಿ. ನಮ್ ವಿಡಿಯೋ ಸಂಬಂಧ ಹಿಂಗ ಕಾಯ್ಕೊಂತ ಕುಂತಿರ್ತಾರ ಅಂತಂದ್ರ ನಮಗ ನಂಬಕನ ಆಗಂಗಿಲ್ರಿ. ಎಷ್ಟೋ ಜನ ಫೋನ್ ಹಚ್ಚಿ ಕೇಳಿದ್ರಿ, ಒಂದಿನ ಅಂತೂ ಗ್ಯಾಪ್ ಇರ್ತೈತೆ, ಮತ್ತೆ ಈ ಸರ 2 ದಿನ ಗ್ಯಾಪ್ ಆತಲ್ಲ, ಹಂಗಾಗಿ ಫೋನ್ ಮೇಲೆ ಫೋನ್ ಬರಾಕತ್ಬಿಟ್ಟಿದ್ದೀರಿ. ನಿನ್ನೆ ಯಾಕ್ರಿ ಬಂದಿಲ್ಲ ಅಂತ ಹೇಳಿ ಸಾರಿ ರೀ. ಎಲ್ಲಾರು ಸಾರಿ ಕೇಳಕ್ ಇಷ್ಟ ಪಡ್ತೀನಿ. ಯಾಕಂದ್ರ ನನಗೂ ಸ್ವಲ್ಪ ಆರಾಮ್ ಇದ್ದಂಗ ಅನ್ಸಾಕತ್ರಿ. ಪಿತ್ತನ ನಾನು ಬಾಳ ತ್ರಾಸ್ ಮಾಡಾಕತ್ತಿತ್ತು. ಆಮೇಲೆ ಈ ಗ್ಯಾಪ್ ಒಳಗ ಮತ್ತ ನೋಡಿದ್ರೆ ನಮ್ಮ ಖವಾಜಾ ಅಣ್ಣವ್ರು, ಆಮೇಲೆ ಶಿವಪುತ್ರ ಅಣ್ಣವ್ರ ಜೋಡಿ ಮಾಡೋರು ಅಂದ್ರ ಕಾಮಿಡಿ ಆಕ್ಟ್ ಮಾಡೋರು ಸವಿತಾ ಅವ್ರು ಬಂದಿದ್ರು. ಆಮೇಲೆ ಅವ್ರ ಅಮ್ಮಾರ್ ಬಂದಿದ್ರಿ, ಕಸ್ತೂರಮ್ಮಾರು. ಅವ್ರನ್ನೆಲ್ಲಾ ಕರ್ಕೊಂಡ ನಾವು ವಿಡಿಯೋ ಮಾಡ್ಬೇಕಾಗಿತ್ತಲ್ಲ. ಸೊ ಹಂಗಾಗಿ 2 ದಿನ ಹಂಗಾಗಿ ನನಗೂ ವ್ಲಾಗ್ ಮಾಡಕ್ ಆಗ್ಲಿಲ್ಲ ರೀ. ಹಂಗಾನ 2 ದಿನ ಗ್ಯಾಪ್ ಕೊಟ್ಟೇರಿಪ್ಪ. ಸೊ ಯಾರೇನ್ ಬೇಜಾರ್ ಮಾಡ್ಕೋಬೇಡ್ರಿ. ನಾನು ಡೈಲಿ ಹಾಕ್ಬೇಕು ಅಂತಂದೇಳಿ ನಾನು ಪ್ರಯತ್ನ ಪಡ್ತೀನಿ. ಆದ್ರ ಅವ್ರೆಲ್ಲಾ ಬಂದಾಗ ಆಗಂಗಿಲ್ಲ ರೀ. ಮತ್ತ ಆ ವಿಡಿಯೋ ಮಾಡ್ಕೋಬೇಕು, ಅಡಿಗೆ ಮಾಡ್ಬೇಕು, ಕೆಲ್ಸನ ಬಾಳ ಆಗ್ಬಿಡ್ತೈತ್ರಿ. ಸೊ ಹಂಗಾಗಿ ಗ್ಯಾಪ್ ಆತ್ರಿ. ನಮಗಂತ್ರ ಸಿಕ್ಕಾಪಟ್ಟೆ ಖುಷಿ ಆತ್ರಿಪ್ಪ. ಅವ್ರ ಜೋಡಿ ನಾವು ಆಕ್ಟ್ ಮಾಡಾಕತ್ತೀವಲ್ಲ ಅಂತೇಳಿ. ಅವ್ರ ಜೋಡಿ ಇದ್ವಿ ಅಂತಂದ್ರೆ ಟೈಮ್ ಹೆಂಗ್ ಹೋಗತ್ತ ಅನ್ನೋದು ಗೊತ್ತಾಗಿಲ್ರಿ. ಸವಿತಾ ಅವ್ರು ಬಾಳ ಚಲೋ ಅದಾರಿ. ಆಮೇಲೆ ನಮ್ ಕಸ್ತೂರಮ್ಮರು ಬಾಳ ಚಲೋ ಅದಾರಿ. ಅವ್ರು ಬಂದಿನ ಆದ್ರ ನಮಗ ನಾವ್ ಅವ್ರಿಗೆ ಏನ್ ಅನಿಸ್ತಂದ್ರೆ ನಾವ್ ಬ್ಯಾರೆದವ್ರ ಮನಿಗ್ ಬಂದಿವಿ, ನಾವು ಬ್ಯಾರೆದವ್ರ ಜೋಡಿ ಆಕ್ಟ್ ಮಾಡಿವಿ ಅಂತ ಅನಸ್ಲೇ ಇಲ್ಲ. ಅವ್ರು ನಮ್ ಜೋಡಿ ಅಷ್ಟು ಫ್ರೆಂಡ್ಲಿ ಆಗಿದ್ರು, ನಾವು ಅವ್ರ ಜೋಡಿ ಅಷ್ಟು ಫ್ರೆಂಡ್ಲಿ ಆಗಿದ್ವಿ ರೀ. ಅವತ್ತೊಂದ್ ದಿನ ಸಂಡೇ ದಿನ ಅದ್ ಹೆಂಗ್ ಅನ್ನೋದು ಗೊತ್ತಾಗ್ಲಿಲ್ರಿ. ಸಂಡೇ ಅಲ್ಲ, ಸಾರಿ, ಶನಿವಾರ ದಿನ ರೀ. ಬಾಳ ಅಂದ್ರ ಬಾಳ ಎಂಜಾಯ್ ಮಾಡಿದಿರಿ ಅವ್ರ ಜೋಡಿ. ಅವರು ಬಂದು ವಿಡಿಯೋ ಮಾಡ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ರೀಪಾ ಸವಿತಾ ಅಕ್ಕ, ಆಮೇಲೆ ಕಸ್ತೂರಮ್ಮ ನಿಮ್ಗರಿ. ಸೊ ಮತ್ತ ಡೈಲಿ ಮಾಡೋಕ ನಾನು ಟ್ರೈ ಮಾಡ್ತೇನ್ರಿ. ಸೊ ಇವತ್ತಿನ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ. ಜೈ ಭಾರತ್, ಜೈ ಕರ್ನಾಟಕ.